ಸದನದ ಒಳಗಡೆ ಈಗಾಗಲೇ ಕಾವೇರಿದಂತಹ ಚರ್ಚೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂಥ ಆಗ್ರಹ, ಅದರ ಮಧ್ಯದಲ್ಲಿ ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಅಧಿವೇಶನಕ್ಕೆ ಸಿಎಂ ಹಾಜರಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಆರ್ ವಿ ತಿಮ್ಮಾಪುರ್ ಅವರನ್ನ ಕೂಡ ಭೇಟಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ಜೊತೆಗೆ ಈ ಹಿಂದೆಯೂ ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಆರ್ ವಿ ತಿಮ್ಮಾಪುರ್ ಅವರಿಂದ ಸ್ಪಷ್ಟನೆಯನ್ನ ಕೂಡ ಕೇಳಿದ್ರು ಈ ಘಟನೆಯ ಬಗ್ಗೆ. ಅದರ ಜೊತೆಯಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳೇನು ಕೇಳಿ ಬರ್ತಾ ಇದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ರು ಸಿಎಂ. ಈಗ ಆರ್ ವಿ ತಿಮ್ಮಾಪುರ್ ಅವರನ್ನ ಇವತ್ತು ಕೂಡ ಭೇಟಿಯಾಗಿದ್ದಾರೆ, ಇವತ್ತು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ನಂತರದಲ್ಲಿ ಈಗ ಸದನಕ್ಕೆ ಆಗಮಿಸಿರುವುದು ಸಿಎಂ. ತರಬೇಕಾದಂತ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ರಾಜ್ಯಗಳ ಜೊತೆ, ಆರ್ಥಿಕ ತಜ್ಞರ ಜೊತೆ, ವಿರೋಧ ಪಕ್ಷಗಳ ಜೊತೆ ಸಿಎಂ ಬಂದ ಬೆನ್ನಲ್ಲೇ ಆರ್ ವಿ ತಿಮ್ಮಾಪುರ್ ಅವರು ಕೂಡ ಈಗ ಸದನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕಾವೇರಿ ನಿವಾಸಕ್ಕೆ ಹೋಗಿದ್ರು ಆರ್ ವಿ ತಿಮ್ಮಾಪುರ್ ಅವರು, ಸಿಎಂ ಅವರನ್ನ ಭೇಟಿಯಾದ ನಂತರದಲ್ಲಿ ಈಗ ಅವರು ಕೂಡ ಸದನಕ್ಕೆ ಆಗಮಿಸಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸಕ್ಕಾಗತ್ತೇನಾ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡು. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡ್ತಾರೆ. ಏನದು ಸಾಕ್ಷಿ? ಏನು ನಾನು ಮಾತಾಡಿದ್ದೀನ? ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನ? ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರು ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನಿಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಂಥ ಜನ ಈಶ್ವರಪ್ಪರದು ಇದಕ್ಕೆ ಅದಕ್ಕೆ ಹೋಲಿಸಿದೆ. ಡೆತ್ ನೋಟ್ ಇತ್ತು, ಅವ್ರದ್ದೇನೋ ಸಸ್ಪೆಂಡ್ ಮಾಡಿದ್ದಾರೆ, ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ತಿಮ್ಮಾಪುರ್ ಅವರು ಮಾತಾಡಿರೋದನ್ನ ಗಮನಿಸಿದ್ವಿ. ಹಿಂದೆ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಸಿಡುಕ್ತಾರೆ, ಅದರ ಜೊತೆಯಲ್ಲಿ ಕೋಪಗೊಳ್ತಾರೆ. ಆ ಸಂದರ್ಭದಲ್ಲಿದ್ದಂಥ ಆ ಕೋಪ ಈಗ ಸಿಎಂ ಅವರನ್ನ ಭೇಟಿಯಾದ ನಂತರದಲ್ಲಿ ಕಾಣಿಸ್ತಾ ಇಲ್ಲ. ಸಿಎಂ ಹಾಗಾದ್ರೆ ಭರವಸೆಯನ್ನ ಕೊಟ್ರ, ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ವಿಪಕ್ಷಗಳು ಪಟ್ಟನ್ನ ಹಿಡಿದಿದೆ. ಹಾಗಾದ್ರೆ ಸಿಎಂ ಅವರಿಂದ ಅಭಯ ಸಿಗ್ತಾ ಅನ್ನುವಂಥ ಪ್ರಶ್ನೆ ಈಗ ಮಾತಾಡಿದಂಥ ಸಂದರ್ಭದಲ್ಲಿ ಕೂಲಾಗಿ ಆನ್ಸರ್ ಮಾಡಿದ್ರು ಆರ್ ವಿ ತಿಮ್ಮಾಪುರ್. ಅದೇ ಮಾತುಗಳು, ನಾನು ಯಾವುದೇ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನಾನು ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ ಅಂತ ಮತ್ತೆ ಪುನರುಚ್ಚಾರವನ್ನ ಮಾಡಿದ್ದಾರೆ ಆರ್ ವಿ ತಿಮ್ಮಾಪುರ್. ಅಬಕಾರಿ ಸಚಿವರು ರಾಜೀನಾಮೆ ಕೊಡಬೇಕಂತ ಬಿಜೆಪಿಯ ಸದಸ್ಯರು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಅಬಕಾರಿ ಸಚಿವರಾದಂಥ ಆರ್ ವಿ ತಿಮ್ಮಾಪುರ್ ಇದ್ದಾರೆ. ಸರ್, ತಮ್ಮ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥದ್ದು ಬಿಜೆಪಿ ಪಟ್ಟು ಅಹೋರಾತ್ರಿ. ಎದಕ್ಕೆ ಕೊಡ್ಬೇಕು ರಾಜೀನಾಮೆ? ಏನು ತಪ್ಪು ಮಾಡಿದ್ದೀವಿ? ಏನು ಇವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ದಿಸ್ ಈಸ್ ವೆರಿ ಬ್ಯಾಡ್. ವಾಟ್ ಈಸ್ ದಿ ಪ್ರೂಫ್ ಇಸ್ ದೇರ್? ಅಲ್ಲ, ತಮ್ಮ ಪುತ್ರನ ಹೆಸರು ಎಲ್ಲ ಬಂದಿದೆ ಅನ್ನುವಂಥದ್ದು ಅವ್ರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಯಾರೋ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ. ಯಾರು ಗೊತ್ತಾ? ಅವನ ಇತಿಹಾಸ ನೋಡುತ್ತೇಳಿ ಅವ್ರಿಗೆ. ಅಲ್ಲ, ಅದು ಅವ್ರ ಇತಿಹಾಸ ತಾವು ಬಿಚ್ಚಿಡುವಂತ ಕೆಲಸ ಮಾಡ್ತೀರಾ ಅಂತ ಸರ್? ನಾನೆಲ್ಲಿ ಬಿಚ್ಚಲ್ಲಪ್ಪ, ಅವರನ್ನೇ ಬರ ನಡಿ. ಅಲ್ಲ ಸರ್, ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ತಮ್ಮ ಈ DC ಅವರ ಆರೋಪ ಬಂದಿದೆ, ಈ ಲೋಕಾಯುಕ್ತರ ಕೇಸ್ ಆಗಿದೆ ಅನ್ನುವಂಥದ್ದು ಸರ್.
ಏನಾಗಿದೆ? ಅವ್ರು ಸಸ್ಪೆಂಡ್ ಆಗಿದ್ದಾನೆ, ಸಸ್ಪೆಂಡ್ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದಾನೆ, ಬೇಲ್ ಆಗಿದೆ, ಆಯ್ತಲ್ಲ. ಆರ್.ಬಿ. ತಿಮ್ಮಾಪುರ ಯಾಕೆ ಟಾರ್ಗೆಟ್ ಆದ್ರೂ ಹಾಗಿದ್ರೆ ಸರ್? ಅದು ಯಾವ ಟಾರ್ಗೆಟ್ ಮಾಡ್ತಾನಡಿಯಪ್ಪ ನೋಡಿ. ಅಲ್ಲ ತಮ್ಮ ರಾಜೀನಾಮೆ ಆಗ್ಲೇಬೇಕು ಅನ್ನೋಂಥದ್ದು. ಅವಶ್ಯಕವಾಗಿ ತೇಜೋವಧೆ ಮಾಡಲಿಕ್ಕೆ ಇಂಥ ಕೆಲಸ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದು ನಡೀತಾ ಇದೆ, ಏನು ಮಾಡೋಕ್ಕಾಗತ್ತೆ? ಸುಖ ಸುಮ್ಮನೆ ನಮ್ಮಂಥವ್ರ ಮೇಲೆ ಬ್ಲೇಮ್ ಮಾಡೋದು, ರಾಜಕಾರಣ ಮಾಡೋದು ನಡೀತಾ ಇದೆ. ಸಿಎಂ ಸೇರಿ ಹೈಕಮಾಂಡ್ ನಿಮ್ಮ ಬೆನ್ನಿಗೆ ನಿಂತಿದೆ ಅಂತ ಸರ್? ತಪ್ಪೇ ಮಾಡಿಲ್ಲ, ಇನ್ನು ಬೆನ್ನಿಗೆ ಹೋಗೋದು ಹೊರಗೆ ಬರೋದು ಎಲ್ಲಿ ಬರುತ್ತೆ ನೋಡ್ರಿ. ಯಾವ ಕ್ಲಾರಿಫಿಕೇಶನ್ ಕೇಳಿಲ್ವ ಸರ್ ಹಾಗಿದ್ರೆ? ನೋ, ನಥಿಂಗ್. ಇದಿಷ್ಟು ಆರ್.ಬಿ. ತಿಮ್ಮಪ್ಪ ಅವರ ಸ್ಪಷ್ಟನೆ. ನನ್ನ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಡ್ತೇನೆ, ಯಾಕೆ ತಪ್ಪು ರಾಜೀನಾಮೆ ಕೊಡಬೇಕು ಅನ್ನೋಂಥ ಪ್ರಶ್ನೆಯನ್ನ ವಿರೋಧ ಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸದನದ ಒಳಗಡೆ ಈಗಾಗಲೇ ಕಾವೇರಿದಂತಹ ಚರ್ಚೆ ನಡೀತಾ ಇದೆ. ಒಂದು ಕಡೆಯಲ್ಲಿ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಯನ್ನ ನೀಡಲೇಬೇಕು ಅನ್ನುವಂಥ ಆಗ್ರಹ, ಅದರ ಮಧ್ಯದಲ್ಲಿ ಈಗ ಸಿಎಂ ಆಗಮಿಸ್ತಾ ಇದ್ದಾರೆ. ಅಧಿವೇಶನಕ್ಕೆ ಸಿಎಂ ಹಾಜರಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಆರ್.ಬಿ. ತಿಮ್ಮಾಪುರ ಅವರನ್ನ ಕೂಡ ಭೇಟಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ಜೊತೆಗೆ ಈ ಹಿಂದೆಯೂ ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಆರ್.ಬಿ. ತಿಮ್ಮಾಪುರ ಅವರಿಂದ ಸ್ಪಷ್ಟನೆಯನ್ನ ಕೂಡ ಕೇಳಿದ್ರು. ಈ ಘಟನೆಯ ಬಗ್ಗೆ, ಅದರ ಜೊತೆಯಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳೇನು ಕೇಳಿ ಬರ್ತಾ ಇದೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದಿದ್ರು ಸಿಎಂ. ಈಗ ಆರ್.ಬಿ. ತಿಮ್ಮಾಪುರ ಅವರನ್ನ ಇವತ್ತು ಕೂಡ ಭೇಟಿಯಾಗಿದ್ದಾರೆ, ಇವತ್ತು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಅದರ ನಂತರದಲ್ಲಿ ಈಗ ಸದನಕ್ಕೆ ಆಗಮಿಸಿರುವುದು ಸಿಎಂ. ತರಬೇಕಾದಂತ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ರಾಜ್ಯಗಳ ಜೊತೆ, ಆರ್ಥಿಕ ತಜ್ಞರ ಜೊತೆ, ವಿರೋಧ ಪಕ್ಷಗಳ ಜೊತೆ ಸಿಎಂ ಬಂದ ಬೆನ್ನಲ್ಲೇ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಈಗ ಸದನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕಾವೇರಿ ನಿವಾಸಕ್ಕೆ ಹೋಗಿದ್ರು ಆರ್.ಬಿ. ತಿಮ್ಮಾಪುರ ಅವರು, ಸಿಎಂ ಅವರನ್ನ ಭೇಟಿಯಾದ ನಂತರದಲ್ಲಿ ಈಗ ಅವರು ಕೂಡ ಸದನಕ್ಕೆ ಆಗಮಿಸಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನಾ? ಅವರೆಲ್ಲದೂ ರಾಜೀನಾಮೆ ಕೇಳ್ತಾರೋ, ಮುಖ್ಯಮಂತ್ರಿಗಳು ಕೊಡತ್ತಾರೋ, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧೆ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ಯಾರು ಇಲ್ಲ, ಅಸೆಂಬ್ಲಿಯಾಗ ಕೂತ್ಕೊಂಡಿದ್ದಾರಲ್ಲ, ಏನು ತಪ್ಪು ಮಾಡಿದ್ವಿ ಅಂತ ಕೊಡೋದು. ಏನದು ಸಾಕ್ಷಿ? ನಾನು ಮಾತಾಡಿದ್ದೀನ?